ಬದಲಾವಣೆಗೆ ಜಾತಿವಾರು ಸ್ವಾಮೀಜಿಗಳು ಒತ್ತಾಯ ಮಾಡುತ್ತಿದ್ದಾರೆ. ಸ್ವಾಮೀಜಿಗಳ ಹೇಳಿಕೆಗೆ ಶಾಸಕ ನರೇಂದ್ರ ಸ್ವಾಮಿ ಕಿಡಿಕಾರಿದ್ದಾರೆ. ಜಾತಿ ಹೆಸರಲ್ಲಿ ಸ್ವಾಮೀಜಿಗಳು ಮನುಷ್ಯತ್ವ ಕೊಲ್ಲಬಾರದು. ಲಿಂಗಾಯತ ಒಕ್ಕಲಿಗರೇ ಹೆಚ್ಚು ಮಂದಿ ಸಿಎಂ ಆಗಿದ್ದಾರೆ. ಈವರೆಗೆ ಶೋಷಿತರು ಮುಖ್ಯಮಂತ್ರಿಯಾಗೋದಕ್ಕೆ ಸಾಧ್ಯ ಆಗಿಲ್ಲ. ದಲಿತ ಸಿಎಂ ಅಸ್ತ್ರವನ್ನ ಶಾಸಕ ನರೇಂದ್ರ ಸ್ವಾಮಿ ಪ್ರಯೋಗಿಸಿದ್ದಾರೆ. ಸ್ವಾಮೀಜಿಗಳ ಹೇಳಿಕೆಯ ಬಗ್ಗೆಯೂ ಕೂಡ ನರೇಂದ್ರ ಸ್ವಾಮಿ ಮಾತಾಡಿದ್ದಾರೆ. ಜೊತೆಗೆ ದಲಿತ ಸಿಎಂ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಶಾಸಕ ನರೇಂದ್ರ ಸ್ವಾಮಿ. ಈ ಒಂದು ವಿಚಾರದಲ್ಲಿ ಮಠಾಧಿಪತಿಗಳು ಶೋಷಿತರ ದನಿಯಾಗಬೇಕು ಹೊರತು ನೀವು ಜಾತಿಯ ದನಿಯಾಗೋದು ಸರಿಯಲ್ಲ. ನಾವು ನಿಮ್ಮ ಮಠ ಪೀಠಕ್ಕೆ ಶರಣಿದ್ದೇವೆ, ನಿಮ್ಮನ್ನು ಅನುಸರಿಸ್ತಿದ್ದೇವೆ, ನಿಮ್ಮನ್ನು ಗೌರವಿಸ್ತಿದ್ದೇವೆ. ನಮ್ಮನ್ನು ನೀವು ಮನುಷ್ಯರಂತೆ ಕಾಣಿ. ಸಮಾಜ ಜಾತಿ ಅನ್ನೋ ಹೆಸರಿನಲ್ಲಿ ಮಠ ಮತ್ತು ಪೀಠಾಧಿಪತಿಗಳು ಮನುಷ್ಯತ್ವವನ್ನು ಕೊಲ್ಲುವಂಥ ಕೆಲಸಕ್ಕೆ ಹೋಗಬೇಡಿ ಅನ್ನೋಂಥ ಮನವಿ ಮಾಡ್ತೀನಿ ನಾನು. ಯಾಕಂದರೆ ನಾನು ಒಬ್ಬ ಶೋಷಿತ ವರ್ಗದ ಅತ್ಯಂತ ಅಸ್ಪೃಶ್ಯ ಸಮಾಜದ ಒಬ್ಬ ಪ್ರತಿನಿಧಿಯಾಗಿ ನೋವನ್ನು ಹಂಚ್ಕೊತಾ ಇದ್ದೇನೆ ಹೊರತು ಈ ದೇಶದಲ್ಲಿ ಈ ಆಧಾರದ ಮೇಲೆ ಅಧಿಕಾರ ಮತ್ತು ನಾಯಕತ್ವವನ್ನು ಘೋಷಣೆ ಮಾಡೋದು ತಪ್ಪು. ಜೊತೆಗೆ ಈ ವಿಚಾರನ ಪಕ್ಷ ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇದು ದೇಶದಲ್ಲಿ ಬೇರೆ ರೀತಿಯ ಅಪಾರ್ಥಕ್ಕೆ ಅವಕಾಶ ಆಗೋದು ಬೇಡ. ಎಲ್ಲರ ದನಿಯಾಗಿ ಎಲ್ರಿಗೂ ನೀವು ಮಾರ್ಗದರ್ಶಕರಾಗಿ ಎಲ್ಲರನ್ನೂ ನಿಮ್ಮ ಮಕ್ಕಳಂತೆ ಕಾಣಿ ಅನ್ನೋಂಥ ಮನವಿಯನ್ನು ನಾನು ಮಾಡ್ತೀನಿ. ಈ ಒಂದು ವಿಚಾರದಲ್ಲಿ ಮಠಾಧಿಪತಿಗಳು ಶೋಷಿತರ ದನಿಯಾಗಬೇಕು ಹೊರತು ನೀವು ಜಾತಿಯ ದನಿಯಾಗೋದು ಸರಿಯಲ್ಲ. ನಾವು ನಿಮ್ಮ ಮಠ ಪೀಠಕ್ಕೆ ಶರಣಿದ್ದೇವೆ, ನಿಮ್ಮನ್ನು ಅನುಸರಿಸ್ತಿದ್ದೇವೆ, ನಿಮ್ಮನ್ನು ಗೌರವಿಸ್ತಿದ್ದೇವೆ. ನಮ್ಮನ್ನು ನೀವು ಮನುಷ್ಯರಂತೆ ಕಾಣಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.